ಸಿಂಹರಾಶಿ, ಹೊರಗಿನ ವಾತಾವರಣದ ವ್ಯತ್ಯಾಸದಿಂದ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಬಹುದು. ಮುಂಜಾಗ್ರತೆಯನ್ನು ವಹಿಸಿ ಯಾವುದೇ ರೀತಿಯ ತೊಂದರೆಗೆ ಅವಕಾಶಗಳನ್ನು ಮಾಡಿಕೊಳ್ಬೇಡಿ ಅಂತ ಅರ್ಥ. ನಿರ್ದಿಷ್ಟವಾದಂತಹ ವಿಚಾರಕ್ಕೆ ಸ್ನೇಹಿತರ ಮಧ್ಯದಲ್ಲಿ ಜಗಳವಾಗುತ್ತೆ. ಯಾವುದೋ ಒಂದೇ ಒಂದು ವಿಷಯ ನಿಮ್ಮ ಜಗಳಕ್ಕೆ ಅದು ಕಾರಣವಾಗ್ತಕ್ಕಂಥದ್ದಾಗತ್ತೆ. ಹಣ, ಅಧಿಕಾರ, ವ್ಯವಸ್ಥೆ, ಅಹಂಕಾರ ಇವೆಲ್ಲವೂ ಕೂಡ ಹಂತ ಹಂತವಾಗಿ ಹೆಚ್ಚಾಗ್ತಕ್ಕಂತಹ ದಿವಸ ಇದು. ಅದರ ಬಗ್ಗೆ ಸರಿಯಾದಂತಹ ತಿಳುವಳಿಕೆ ಬೇಕು. ಏನಕ್ಕೆ ಅಹಂಕಾರ ಪಡಬೇಕು? ಇದು ಪ್ರಶ್ನೆಯಾಗಬೇಕು. ಅದನ್ನು ಸರಿಯಾಗಿ ತಿಳಿದು ಅದನ್ನು ಬಗೆಹರಿಸ್ಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಲಿ. ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ. ಬೇರೆಯವರ ಆಲೋಚನೆ ಆಗಲಿ, ಮನಸ್ಥಿತಿ ಆಗಲಿ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಯತ್ನವನ್ನು ಮಾಡಿ. ನನ್ನ ಹಾಗೆ ಅವರಿಗೊಂದು ಮನಸ್ಸಿರುತ್ತೆ, ನನ್ನ ಹಾಗೆ ಅವರು ಕೂಡ ಮಾತಾಡಬೇಕು ಅಂತ ಕಾಯ್ತಾ ಇರ್ತಾರೆ ಅನ್ನುವಂಥದ್ದೆಲ್ಲ ನಿಮಗೆ ಗೊತ್ತಾಗಬೇಕು. ಕಡಿಮೆ ರಕ್ತದೊತ್ತಡ, ಲೋ BP ಇರ್ತಕ್ಕಂಥವರು ಸ್ವಲ್ಪ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಎಚ್ಚರವಾಗಿರಬೇಕು. ಚಂಡಿಕಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ದೃಢವಾದಂತಹ ನಂಬಿಕೆ ಮಾತ್ರ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ತಿಳಿಬೇಕು. ಯಾವುದೇ ಕೆಲಸ ಮಾಡುವಾಗ ನಮಗೆ ಸರಿಯಾದಂತಹ ನಂಬಿಕೆ ಇಟ್ಟು ಕೆಲಸವನ್ನು ಮಾಡಬೇಕಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದರಿಂದ ಆ ವಿಷಯವನ್ನು ಕೈಬಿಡುವಂಥದ್ದು ನಿಮಗೆ ಕ್ಷೇಮವಾಗುತ್ತೆ. ವ್ಯಾವಹಾರಿಕವಾಗಿ ಉತ್ತಮವಾದಂತಹ ಲಾಭ ಇದೆ. ವ್ಯವಹಾರದಲ್ಲಿ ಉತ್ತಮ ಲಾಭ ಇದೆ ಅಂತ ಹೇಳಿ ಷೇರು ಮಾರುಕಟ್ಟೆಯಲ್ಲಿ ಏನೋ ಲಾಭ ಆಗುತ್ತೆ ಅಂತ ಹಣ ಹೂಡಿಕೆಯನ್ನು ಮಾಡಲಿಕ್ಕೆ ಹೋದರೆ ಅದು ನಷ್ಟಕ್ಕೆ ದಾರಿಯಾಗತ್ತೆ ಅಂತ ಅರ್ಥ. ಆಸ್ತಿಕತೆಯ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಕ್ಕಂತಹ ಮನಸ್ಥಿತಿ ನಿಮಗೆ ಉಂಟಾಗತ್ತೆ. ಆಸ್ತಿಕತೆಯನ್ನೇ ಪ್ರಶ್ನೆ ಮಾಡ್ತೀರಿ. ಏನು ಆಸ್ತಿಕತೆ ಅಂತಂದರೆ ಏನು? ಆಸ್ತಿಕರು ಯಾರು, ನಾಸ್ತಿಕರು ಯಾರು? ಇವೆಲ್ಲವನ್ನು ಪ್ರಶ್ನೆ ಮಾಡ್ತಕ್ಕಂತಹ ಒಂದು ಮನಸ್ಥಿತಿ ನಿಮ್ಮದಾಗತಕ್ಕಂಥದ್ದು. ಆದರೆ ಅಲ್ಲಿ ಉದ್ದೇಶ ಒಳ್ಳೆಯದಿರಬೇಕು. ಪೂರ್ವಾಗ್ರಹ ಪೀಡಿತರಾಗಿ ನೀವು ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು, ಯಾವುದೋ ಒಬ್ಬ ವ್ಯಕ್ತಿ ಹೇಳಿದಂತಹ ಯಾವುದೋ ಮಾತನ್ನು, ಸ್ಲೋಗನನ್ನು ಇಟ್ಟುಕೊಂಡು ನೀವು ಇದನ್ನ ಪ್ರಶ್ನೆ ಮಾಡಿದರೆ ಅದು ಸರಿ ಅಂತ ಹೇಳಿ ಅನಿಸೋದಿಲ್ಲ. ಸಮಾಜವಾಗಲಿ, ಅದಕ್ಕೆ ಸಂಬಂಧಪಟ್ಟಂತಹ ಮುಖಂಡರಾಗಲಿ ಅದನ್ನು ನಿಜ ಜೀವನದಲ್ಲಿ ಒಪ್ಪಿ ಉತ್ತರ ಹೇಳತಕ್ಕಂಥದ್ದು ಸರಿ ಅಲ್ಲ ಅನ್ನುವಂಥದ್ದಾಗತ್ತೆ. ಪರನಿಂದೆ ಆತ್ಮಪ್ರಶಂಸೆ ಎರಡೂ ಕೂಡ ಒಳ್ಳೆಯದಲ್ಲ. ಬೇರೆಯವರನ್ನ ನಿಷ್ಠುರ ಮಾಡುವಂಥದ್ದು, ನಮ್ಮನ್ನು ನಾವೇ ಹೊಗಳ್ಕೊಳ್ತಕ್ಕಂಥದ್ದು, ಇದು ಎರಡೂ ಕೂಡ ಬೇಡ ಅಂತ ಅರ್ಥ. ಹಣ್ಣು ಬೆಳೆಗಾರರಿಗೆ ಮತ್ತು ವ್ಯಾಪಾರಿಗಳಿಗೆ ವಿಶೇಷವಾದಂತಹ ಶುಭ ಮತ್ತು ಲಾಭ ಇದೆ. ಇಷ್ಟದೇವತಾ ಸ್ಮರಣೆಯನ್ನು ಮನಃಪೂರ್ವಕವಾಗಿ ಮಾಡಿ. ಶುಭವಾಗಿ. ತುಲಾರಾಶಿ, ನಿಮ್ಮ ಅಸೂಯಾಪರವಾದಂತಹ ಗುಣಗಳನ್ನು ದೂರ ಮಾಡಿಕೊಳ್ಳಿ. ಬೇರೆಯವರನ್ನ ಕಂಡ್ರೆ ನನಗಾಗೋದಿಲ್ಲ, ಅವರ ಪ್ರಗತಿಯನ್ನು ನೋಡಿದರೆ ನನಗಾಗೋದಿಲ್ಲ ಅನ್ನುವಂತಹ ಮನಸ್ಥಿತಿ ಇರುವಂಥವರು ಸ್ವಲ್ಪ ಅದರಿಂದ ಹೊರಬಂದು ಬೇರೆಯವರ ಒಳ್ಳೆಯ ಕೆಲಸಕ್ಕೆ ಉತ್ತೇಜನವನ್ನು, ಗೌರವವನ್ನು ಕೊಡಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಹಿತೈಷಿಗಳು, ಸ್ನೇಹಿತರು ನಿಮ್ಮ ನ್ಯೂನ್ಯತೆಗಳನ್ನು ತಿಳಿತಾರೆ ಅಂತ ಅರ್ಥ. ಕಾರ್ಯಕ್ಷೇತ್ರದಲ್ಲಿ ಹೊಸ ಸಮಸ್ಯೆ ಎದುರಾಗ್ತಕ್ಕಂತಹ ಸಾಧ್ಯತೆ. ನೀವು ಮೇಲ್ಪಟ್ಟವರು, ನಿಮ್ಮ ಹೆಚ್ಚಿನ ಜವಾಬ್ದಾರಿ ಇತ್ಯಾದಿಗಳನ್ನೆಲ್ಲ ಹಿರಿಯರು ನಿಮಗೆ ಹೇಳ್ತಾರೆ. ಆದರೆ ನಿಮ್ಮ ಕರ್ತವ್ಯವನ್ನು ಸಂಪೂರ್ಣವಾಗಿ ನೀವು ನಿಭಾಯಿಸ್ತಾ ಜೊತೆಗೆ ನಿಮ್ಮ ಕಿರಿಯವರನ್ನೂ ಕೂಡ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಮೇಲೆ ತರಬೇಕು. ಇದು ನಿಮ್ಮ ವೈಯಕ್ತಿಕವಾದಂತಹ ಅಭ್ಯುದಯಕ್ಕೆ ಮಾತ್ರ ಅಲ್ಲ, ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ಇರಬೇಕಾದಂತಹ ಲಕ್ಷಣವಾಗುತ್ತೆ. ಕಠಿಣ ಪರಿಶ್ರಮಕ್ಕೆ ಪೂರ್ಣವಾದಂತಹ ಪ್ರತಿಫಲ ಇಲ್ಲದೇ ಇರತಕ್ಕಂಥದ್ದು ಬಹಳ ಬೇಸರವಾಗ್ತಕ್ಕಂಥದ್ದು. ಮಕ್ಕಳಿಗೆ ಶುಭ ಇದೆ, ಆದರೆ ಆರ್ಥಿಕ ಪರಿಸ್ಥಿತಿ ಬಹಳ ಹೀನಾಯವಾಗಿ ಇರತಕ್ಕಂಥದ್ದು. ಇದನ್ನು ಗಮನಿಸ್ಕೊಳ್ಳಿ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ತಂದೆಯವರ ಮಾತು ಮಾರ್ಗದರ್ಶನವಾಗ್ತಕ್ಕಂಥದ್ದು. ತಾತ್ಸಾರವನ್ನು ಮಾಡಬೇಡಿ. ನಿಮ್ಮ ವ್ಯವಹಾರ, ಉದ್ಯೋಗ ಅಥವಾ ನಿಮ್ಮ ವೃತ್ತಿ, ಕೌಟುಂಬಿಕವಾದಂತಹ ಕೆಲವು ಸಣ್ಣ ಪುಟ್ಟ ಗೊಂದಲಗಳು, ಇದೆಲ್ಲದಕ್ಕೂ ಕೂಡ ದಿವ್ಯೌಷಧವಾದಂತಹ ಮಾತು ಅಂತಂದರೆ ತಂದೆಯವರದ್ದು. ಆ ಮಾತನ್ನು ಸರಿಯಾದಂತಹ ರೀತಿಯಲ್ಲಿ ತಿಳಿದು ಅದನ್ನು ಅನುಸರಿಸಿ ಅಳವಡಿಸ್ಕೊಳ್ಳಿ ಅಂತಕ್ಕಂಥದ್ದು. ಹೊಸ ಕೆಲಸಗಳನ್ನು ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ನನ್ನಿಂದ ಇದು ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಋಣಾತ್ಮಕವಾಗಿ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುತ್ತೆ. ಆದರೆ ಆತ್ಮವಿಶ್ವಾಸ ಹೆಚ್ಚಿರಬೇಕು. ಯಾವ ಕೆಲಸ ಆದರೇನು, ನಾನು ಅದನ್ನು ಮಾಡಿ ಜಯಶೀಲನಾಗ್ತೀನಿ ಅನ್ನುವಂತಹ ಭಾವ ಇದ್ದುಬಿಟ್ರೆ ನಮ್ಮ ಪ್ರಯತ್ನದಲ್ಲಿ ಒಂದಷ್ಟು ಸಂಪಾದಿಸಿದ ಹಾಗೆ ಆಗುವಂಥದ್ದಿರುತ್ತೆ.
ವಿದ್ಯೆ ಬುದ್ಧಿ ಇದೆರಡನ್ನ ಮಿತಿಮೀರಿ ಮಾನವೀಯತೆ ಅಂತಕ್ಕಂಥದ್ದು ದೊಡ್ಡದಾಗಿರಬೇಕು. ಎಲ್ಲರಲ್ಲೂ ವಿದ್ಯೆ ಬುದ್ಧಿ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಆದರೆ ಆ ಮಾನವೀಯತೆ ಗುಣ ಇದೆಯಲ್ಲ, ಅದನ್ನು ಎಲ್ಲರೂ ಬೆಳೆಸ್ಕೊಳ್ಬೇಕು ಅಂತಕ್ಕಂತಹ ಕಳಕಳಿ. ಸಹೋದ್ಯೋಗಿಗಳಿಗೆ ನಿಮ್ಮ ವೈಯಕ್ತಿಕವಾದಂತಹ ಕೆಲವು ವಿಚಾರಗಳಲ್ಲಿ ಪರಿಸ್ಥಿತಿ ಗೊತ್ತಿದ್ದರೂ ಏನೂ ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದಾಗತ್ತೆ. ಬೇರೆಯವರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಮನುಷ್ಯ ಭಾವಜೀವಿಯಾಗಿದ್ದಾಗ ಅವನನ್ನು ಅರ್ಥ ಮಾಡಿಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಮೇಲಧಿಕಾರಿಗಳ ವರ್ತನೆಗೆ ಅಥವಾ ಅವರ ಮಾತಿಗೆ ನಿಮಗೆ ತುಂಬ ನೋವಾಗ್ತಕ್ಕಂಥದ್ದಿದೆ. ಕಾಳಿಕಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.